brought to you by Vigard. ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದರು. ಅವರು ಎಂದೂ ಸಹ ಒಂದು ಜಾತ್ಯತೀತ ಶಕ್ತಿ ಉಳಿಬೇಕು ಅಂತ ಪ್ರಯತ್ನ ಪಟ್ಟಂಥದ್ದೇನಿದೆ. ಈಗ ಹೇಳ್ತಾರೆ ಪಾಪ ನಮ್ಮ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿದ್ಯಾರು? ಇದೇ ಕಾಂಗ್ರೆಸ್ ಪಕ್ಷ ಅಂತಾರೆ. ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿದ್ದು ಕಾಂಗ್ರೆಸ್ನವರಲ್ಲ. 197 ಜನ ರಾಜಕೀಯ ನಮ್ಮ ಪ್ರಾದೇಶಿಕ ಪಕ್ಷಗಳ ಮತ್ತು ಕಮ್ಯುನಿಸ್ಟ್ ಪಕ್ಷದ ಲೋಕಸಭಾ ಸದಸ್ಯರು ಏನಕ್ಕೆ ಆಯ್ಕೆ ಆಗಿದ್ರು, ಅವರು ದೇವೇಗೌಡರನ್ನ ಗುರುತಿಸಿದ್ರು. ಇವರು 140 ಸೀಟ್ ಬಂದಿತ್ತು, ಯುನೈಟೆಡ್ ಫ್ರಂಟ್ ಅಂತ ಮಾಡಿ ಬೆಂಬಲ ಕೊಟ್ಟರು. ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿದ್ದೇವೆ ಅಂತ ಹೇಳ್ತಿರಲ್ಲ ಶಿವಕುಮಾರ್, ಸಿದ್ದರಾಮಯ್ಯನವರೇ, ದೇವೇಗೌಡರನ್ನ ಪ್ರಧಾನಮಂತ್ರಿ ಸ್ಥಾನದಿಂದ 10 ತಿಂಗಳಿಗೆ ಇಳಿಸಿದ್ರಲ್ಲ. ದೇವೇಗೌಡರು ಏನು ತಪ್ಪು ಮಾಡಿದರು? ಪ್ರಧಾನಮಂತ್ರಿ ಸ್ಥಾನದಲ್ಲಿ ಇಳಿಸಬೇಕಾದ್ರೆ ನೀವು ನನ್ನ ಜನತೆ ನೀವು ಯೋಚನೆ ಮಾಡಿ. ಹೇಳ್ತಾರೆ ದೇವೇಗೌಡರು ಮುಖ್ಯಮಂತ್ರಿ ಮಾಡಿದ್ದು. ಕುಮಾರಸ್ವಾಮಿನ 5 ವರ್ಷ ಕೇವಲ 39 ಸ್ಥಾನ ಗೆದ್ದಿದ್ದ. 5 ವರ್ಷ ಈ ರಾಜ್ಯ ಆಳು ಅಂತೇಳಿ ನಾವು ಅನ್ಕಂಡೀಷನಲ್ ಸಪೋರ್ಟ್ ಕೊಟ್ಟು ಅಂತಾರೆ. ಪ್ರಮಾಣ ವಚನ ಸ್ವೀಕಾರ ಮಾಡಿ ಅದು ಯಾವುದು ಜಾರ್ಜ್ ಅವ್ರದ್ದು ಹೋಟ್ಲಿದೆ ಅಲ್ಲೆಲ್ಲ ಏರ್ಪೋರ್ಟ್ ರೋಡಲ್ಲಿ ಬರೋಕ್ಕೆ ಹೇಳ್ತಾರೆ. ನನ್ನನ್ನು ಆ ಹೋಟ್ಲ್ ಕಾರಿಡಾರ್ ಮುಂದೆ ಫುಟ್ಪಾತ್ನಲ್ಲಿ ನಿಲ್ಲಿಸಿದ್ರು. ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ 1 ಗಂಟೆನಲ್ಲಿ ಬರೋಕ್ಕೆ ಹೇಳಿ. ಆ ಹೋಟ್ಲಲ್ಲಿ ಕಾರಿಡಾರ್ನಲ್ಲಿ ನಿಲ್ಲಿಸ್ತಾರೆ. ಕೇಳೋಂತಿಕ್ಕಿಲ್ಲ ನನ್ನ. ಈ ರೀತಿ ನಡೆಸ್ಕೊಂಬಂದಂಥವ್ರು ಏನೋ ಪ್ರಮಾಣ ಮಾಡ್ಬೇಕಂತ ನಾನು. ಪಾಪ ಇವರು ನನ್ನ ಬೆಂಗಾವಲಾಗಿ ನಿಂತು ಪಾಪ ಮಾಧ್ಯಮಗಳಲ್ಲಿ ಬರೆಸ್ಕೊಂಡ್ರು. ಕನಕಪುರದ ಬಂಡೆ ಕುಮಾರಸ್ವಾಮಿಗೆ ಬಂಡೆಯಾಗಿ ನಿಂತಿದ್ರು ಅಂತ. ಸರ್ಕಾರ ರಚನೆ ಮಾಡಿದ 48 ಗಂಟೆನಲ್ಲಿ ರಮೇಶ್ ಜಾರಕಿಹೊಳಿ ಯಾತಿಕಪ್ಪ 8 ಜನ MLAಗಳು ಕರ್ಕೊಂಡು ಅದೆಲ್ಲೋ ಅಜ್ಮೀರ್ಗೆ ಹೋದ್ರಲ್ಲ. ಯಾಕೆ ಹೋದರು? ನಿಮಗೆ ರಮೇಶ್ ಜಾರಕಿಹೊಳಿ ಅವರಿಗೆ ಸಂಘರ್ಷ ಯಾಕೆ ಪ್ರಾರಂಭ ಆಯಿತು? ಯಾವ ಕಾರಣಕ್ಕೋಸ್ಕರ, ಯಾರಿಗೋಸ್ಕರ ನಿಮ್ಮಿಬ್ಬರು ಕಿತ್ತಾಟ ನಡೆದು? ನಾನು ಮುಖ್ಯಮಂತ್ರಿ ಆದ 48 ಗಂಟೆಯಲ್ಲಿ ಸರ್ಕಾರ ತೆಗಿತೀವಿ ಅಂತ ಹೇಳಿ ಇದೇ ಕಾಂಗ್ರೆಸ್ನವರು ಹೊರಟರು. ಅಲ್ಲಿ ಸಿದ್ಧವನದಲ್ಲಿ, ಧರ್ಮಸ್ಥಳದ ಸಿದ್ಧವನದಲ್ಲಿ ಇದೇ ಸಿದ್ದರಾಮಯ್ಯನವರು ಪಕ್ಷದ ಕಾರ್ಯಕರ್ತರಿಗೆ ಹೇಳ್ತಾರೆ, ಪಾರ್ಲಿಮೆಂಟ್ ಚುನಾವಣೆವರೆಗೆ ಮಾತ್ರ ಕುಮಾರಸ್ವಾಮಿ ಮುಖ್ಯಮಂತ್ರಿ, ಪಾರ್ಲಿಮೆಂಟ್ ಚುನಾವಣೆ ಮುಗಿದ ತಕ್ಷಣ ಮುಖ್ಯಮಂತ್ರಿ ಸ್ಥಾನದಿಂದ ಕಿತ್ತಾಕ್ತೀವಿ, 1 ವರ್ಷ ಸಮಾಧಾನವಾಗಿರಿ ಅಂತ ಹೇಳಿ ಅಲ್ಲಿ ಸಿದ್ಧವನದಲ್ಲಿ ಇದೇ ಸಿದ್ದರಾಮಯ್ಯವರು ಮಾತನಾಡ್ತಾರೆ. ದೇವೇಗೌಡರು ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಕೊಳ್ಳಿ, ನನ್ನ ಮಗನಿಗೆ ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳಿ ಈ ನಾಯಕರುಗಳ ಮುಂದೆನೇ ಹೇಳಿದ್ರು. ಒಬ್ಬ ದಲಿತ ಸಮಾಜದ ಮುಖಂಡನ ಮುಖ್ಯಮಂತ್ರಿ ಮಾಡ್ಕೊಳ್ಳಿ ಅಂತ. ಇದು ಅವತ್ತು ನಡೆದಂಥ ಘಟನೆ. ಏನು 5 ವರ್ಷ ಸರ್ಕಾರ ನಡೆಸುವಂತ ಕೊಟ್ಟರಂತೆ. ಯಾವ್ಯಾವ ರೀತಿ ಹಿಂಸೆ ಕೊಟ್ಟರು ಅದೆಲ್ಲ ಹೇಳಕ್ಕೆ ಹೋದರೆ ಒಂದು ದಿನ ಬೇಕು ನನಗೆ. ಆ 14 ತಿಂಗಳು ನಾನು ಆಡಳಿತ ಯಾವ ರೀತಿ ನಡೆಸಬೇಕಾಯಿತು ಅಂತ ಅದೆಲ್ಲ ಒಂದು ಭಾಗ ಇರಲಿ. ಇವತ್ತು ನಿಮಗೆ ನಾನು ಮನವಿ ಮಾಡ್ತಕ್ಕಂಥದ್ದು brought to you by Vigard.